ಮೇಕಪ್ ಆದ್ಮೇಲೆ ಬರ್ತೀನಿ ಅಂದರೆ ಇಲ್ಲೆಲ್ಲ ಸ್ವಲ್ಪ ಬನ್ನಿ ಅಂತಂದರು. ಹಾಗೇನೆ ಬಂದರು ಅವರು, ಚೇರಿಂದ ಇಳಿದು ಬಂದರು. ನೀವೇನು ಬೇಜಾರು ಮಾಡ್ಕೋಬೇಡಿ, ಈ ಪಾತ್ರನ ಕಲ್ಯಾಣ ಮಾಡ್ತಾರೆ, ಮುಂದೆ ನಿಮಗೆ ಬೇರೆ ಪಾತ್ರ ಕೊಡ್ತೀನಿ, ದಯವಿಟ್ಟು ಇದನ್ನು ಕಲ್ಯಾಣ ಮಾಡ್ತಾರೆ, ನೀವೇನು ಅನ್ಕೋಬೇಡಿ. ನಾವು ಕೇಳಿದೆ ಯಾಕೆ ಬರೆದ್ರಿ ನೀವು ಇದನ್ನು ಅಂತ. ಇದು ತಪ್ಪಿದೆಯಾ ಸಾರ್ ಅಂತ ಕೇಳಿದೆ. ಏನಾರು ತಪ್ಪಿದೆಯಾ ಅಥವಾ ನಿಮ್ಮನ್ನು ಅವತ್ತಿನ ದಿವಸ ಚೇರಿಂದ ಇಳಿಸ್ಲಿಲ್ವಾ ನೀವು? ಅವರು ಪಾಪ ಈ ಚೇರಿಂದ ಇಳಿದ ಮೇಲೆ ಕಾರಿದೆ ಹೋಗಿ ಅಂದರೆ ಕಾರ್ ಹತ್ತಲಿಲ್ಲ ಸರ್, ಮನೆಗೆ ನಡ್ಕೊಂಡು ಹೋದರು. ಅವಾಗೆಲ್ಲ ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ಕಲ್ಯಾಣ ಒಂದು ಪಿಕ್ಚರ್ ಮಾಡಿದ್ರು ಅಮರ್ ಶಿಲ್ಪಿ ಜಕಣಾಚಾರ್ಯಿಂದ, ಸೂಪರ್ ಆಗಿತ್ತು ಕಲರ್ ಪಿಕ್ಚರ್. ಅದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಆ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದು ಮೊದಲು ರಾಜ್ಕುಮಾರ್ ಸರ್ನ. ಭಾಳ ಜನಕ್ಕೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಸರಿ, ಮೇಕಪ್ಗೆ ಕೂತಿದ್ದಾರೆ, ಮೇಕಪ್ ಚೇರಲ್ಲಿ ಕೂತಿದ್ದಾರೆ ಅಣ್ಣ ಅವರು, ಮೇಕಪ್ ಆಗ್ತಾ ಇರೋ ಟೈಮಲ್ಲಿ ರಂಗ ಅವರು, ಅವರೇ ಪ್ರೊಡ್ಯೂಸರು ಡೈರೆಕ್ಟ್ರ್ ಅವರು, ರಂಗ ಅವರು ಬಂದಿದ್ದಾನೆ, ರಾಜ್ಕುಮಾರ್ ಸರ್ ಸ್ವಲ್ಪ ಬರ್ತೀರಾ ಅಂತ ಕೇಳಿದ್ರು. ಮೇಕಪ್ ಆದ್ಮೇಲೆ ಬರ್ತೀನಿ ಅಂದರೆ ಇಲ್ಲೆಲ್ಲ ಸ್ವಲ್ಪ ಬನ್ನಿ ಅಂತಂದರು. ಹಾಗೇನೆ ಬಂದರು ಅವರು, ಚೇರಿಂದ ಇಳಿದು ಬಂದರು. ನೀವೇನು ಬೇಜಾರು ಮಾಡ್ಕೋಬೇಡಿ, ಈ ಪಾತ್ರನ ಕಲ್ಯಾಣ ಮಾಡ್ತಾರೆ, ಮುಂದೆ ನಿಮಗೆ ಬೇರೆ ಪಾತ್ರ ಕೊಡ್ತೀನಿ, ದಯವಿಟ್ಟು ಇದನ್ನು ಕಲ್ಯಾಣ ಮಾಡ್ತಾರೆ, ನೀವೇನು ಅನ್ಕೋಬೇಡಿ, ನೀವು ಕಾರ್ ಇದೆ, ನೀವು ಹೋಗ್ಬೋದು ಮನೆಗೆ ಅಂದರು. ಅಣ್ಣವರು ಇದನ್ನು ನನಗೇನೆ ಹೇಳಿದ್ದಾರೆ. ನನ್ನ ಯಾವುದೋ ಒಂದು ಆರ್ಟಿಕಲ್ ಇಂಟರ್ವ್ಯೂ ನಾನು ಬರೆದ್ಬಿಟ್ಟಿದ್ದೀನಿ. ನಾವು ಕೇಳಿದೆ ಯಾಕೆ ಬರೆದ್ರಿ ನೀವು ಇದನ್ನು ಅಂತ. ಇದು ತಪ್ಪಿದೆಯಾ ಸಾರ್ ಅಂತ ಕೇಳಿದೆ. ಏನಾರು ತಪ್ಪಿದೆಯಾ ಅಥವಾ ನಿಮ್ಮನ್ನು ಅವತ್ತಿನ ದಿವಸ ಚೇರಿಂದ ಇಳಿಸ್ಲಿಲ್ವಾ ನೀವು? ಅವರು ಪಾಪ ಈ ಚೇರಿಂದ ಇಳಿದ ಮೇಲೆ ಕಾರಿದೆ ಹೋಗಿ ಅಂದರೆ ಕಾರ್ ಹತ್ತಲಿಲ್ಲ ಸರ್, ಮನೆಗೆ ನಡ್ಕೊಂಡು ಹೋದರು. ಅವಾಗೆಲ್ಲ ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ಇದನ್ನು ಬರೆದಿದ್ದೆ ನಾನು. ಅದಕ್ಕೆ ಅವರು ಕೇಳಿದರು, ಏನು ಸರಿ ಇಲ್ವಾ ಸರ್? ನಾ ಸರಿ. ಆಮೇಲೆ ಅವರೇ ಬೆಂತಟ್ಬಿಟ್ರು ನನಗೆ. ಸೊ ಇದೆಲ್ಲ ಸ್ವಲ್ಪ ಪ್ರೀತಿ ಜಾಸ್ತಿ ಆಯಿತು ನನಗೂ ಅವ್ರಿಗೂ ಕೂಡ. ಅದು ಯಾಕೆ ಯಾತಕ್ಕೆ ಕರೆಸಿದ್ರು, ಯಾತಕ್ಕೆ ಬದಲಾವಣೆ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಯಾಕೆಂದರೆ ಇವರು ಒಳ್ಳೆ ಕಲಾವಿದರ, ಅವ್ರು ಒಳ್ಳೆ ಕಲಾವಿದರ ಅನ್ನೋದನ್ನು ತಟ್ಟಿಗೆ ಈ ತಕಡಿಲಿ ಇಟ್ಟುಬಿಡೋ ತೂಗೋದು ಬೇಡ. ಆವತ್ತಿನ ದಿವಸಕ್ಕೆ 3 ಜನನು ಸಮಕಾಲೀನರೇ, ಎಲ್ಲ ಸಮಕಾಲೀನರೇ. ಒಬ್ಬರು ಎಲ್ಲ ಒಬ್ಬ ಡಿಫ್ರೆಂಟ್ ಪಾರ್ಟ್ ಮಾಡೋರು. ಯಾಕೆ ಬದಲಾಯಿಸಿದ್ರು ಏನೋ ನನಗೆ ಗೊತ್ತಾಗಲಿಲ್ಲ ಅವತ್ತು. ಬದಲಾವಣೆಗಿಂತ ಹೆಚ್ಚಾಗಿ ಇಬ್ರು ಯಾಕೆ ಕರ್ಸ್ಕೊಂಡಿದ್ರು ಅನ್ನೋದೇನು ಗೊತ್ತಿತ್ತ? ಇಲ್ಲ, ಇವ್ರು ಪಾರ್ಟ್ ಮಾಡೋಕ್ಕೇನೆ ಇದ್ದಿದ್ದು. ಅವ್ರನ್ನ ಯಾರೋ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ನೀವು ಇವ್ರನ್ನ ಹಾಕಿ ಅಂತ ಹೇಳಿರ್ಬೇಕು ಅಂತ ಅನಿಸುತ್ತೆ. ಬಹುಶಃ ನನಗನ್ಸುತ್ತೆ, ನನ್ನ ಅಂದ್ಕೊಂಡಿದ್ದು, ನಿಜವೋ ಸುಳ್ಳೋ ಗೊತ್ತಿಲ್ಲ. ಇವರು ರಂಗ ಅವರು ಕೂಡ ಅಯ್ಯಂಗಾರ, ಇವರು ಕೂಡ ಅಯ್ಯಂಗಾರೇ, ಕಲ್ಯಾಣ್ ಕುಮಾರ್. ಸೊ ಇದೇನಾದ್ರು ಅಯ್ಯಂಗಾರ ಏನೋ ವರ್ಕೌಟ್ ಆಯಿತಾ ಅಂತ ಇರ್ಬೋದು. ಯಾಕಂದರೆ ಅದಕ್ಕೆ ಅಣ್ಣವರು ಅದಕ್ಕಿಂತ ಮುಂಚೆ ಎಂತೆಂಥ ಪಿಕ್ಚರ್ ಪಾರ್ಟ್ ಮಾಡಿಬಿಟ್ಟಾರೆ. ಅದು ತೂಕ ಹಾಕೋದ್ರ ಲೆಕ್ಕ ಬರಲ್ಲ. ಅದು ಯಾಕೆ ಬದಲಾಯಿಸಿದ್ರು ಏನೋ ಗೊತ್ತಿಲ್ಲ. ಅಫ್ಕೋರ್ಸ್ ಜೊತೆಗೆ ಇದ್ದಿದ್ದು ಸರೋಜಾದೇವಿ ಅವರು, ಹಾಡುಗಳು ಗಿಡಗಳು ಎಲ್ಲಾನು ಪಿಕ್ಚರ್ ಚೆನ್ನಾಗಿ ಬಂತು. ಅದು ಬೇರೆ ಸಮಾಚಾರ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಮೊದಲನೇ ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಂಥ ಕೀರ್ತಿ ಕಲರ್ದು ಅದು ಬಂದಿರೋದು ಅಣ್ಣವ್ರಿಗೆ. ಬೇಡ, ಅವ್ರಿಗೇನು ಬೇಕು ಬಿಡ್ರಿ. ಅವ್ರು ಮಾಡಿರೋ ಪಿಕ್ಚರ್ಗಳು ಏನೇನಿದೆ, ಮೈಲಿಗಲ್ಲುಗಳು ಎಲ್ಲಾನು ಒಂದ ಎರಡ ಹೇಳೋಕ್ಕಾಗತ್ತೆ. ಮಿಸ್ ಆಗೋಯ್ತು. ಬಹುಶಃ ಇದಕ್ಕೆ ಕಾರಣ ಪ್ರೊಡ್ಯೂಸರ್ ಡೈರೆಕ್ಟ್ರೇನೆ, ಅವರೇನೆ, ರಂಗ ಅವರೇನೆ. ನೋಡಿ, ಇಂಥ ಇದು ಮಾಡಿ ಆಮೇಲೂ ಕೂಡ ಎಷ್ಟೋ ಪಿಕ್ಚರ್ ಅಣ್ಣ ಅವರು ರಂಗ ಅವ್ರಿಗೆ ಆ್ಯಕ್ಟ್ ಮಾಡಿದ್ದಾರೆ. BS ರಂಗ ಅವ್ರಿಗೆ ಆ್ಯಕ್ಟ್ ಮಾಡಿದ್ದಾರೆ ಬೇಕಷ್ಟು ಮಾಡಿ ಕೂಡ. ಆಮೇಲೆ ಕೆಲವು ಅವ್ರ ಪಿಕ್ಚರ್ಗಳೆಲ್ಲ ಪ್ರೊಡ್ಯೂಸ್ ಮಾಡಿ ಅದು ಮಾಡಿ ಇದು ಮಾಡಿ ಕೆಲವೆಲ್ಲ ಲಾಸ್ ಆಗೋಯ್ತು ರಂಗ ಅವ್ರಿಗೆ. ಗೊತ್ತಿಲ್ಲಪ್ಪ, ನಮಗೆ ಗೊತ್ತಿಲ್ಲ. ಅವ್ರಿಗೆ ಅದು ಗೊತ್ತು, ನನಗೆ ಅಣ್ಣ ಅವ್ರು ಹೋಗಿದ್ದು ಗೊತ್ತು, ಇದು ಗೊತ್ತಿಲ್ಲ. ಬಟ್ ಬೇಜಾರು ಪಟ್ಕೊಂಡಿರ್ತಾರೆ, ಎಲ್ಲರೂ ಬೇಜಾರು ಪಟ್ಕೊಂಡಿರ್ತಾರೆ. ಒಂದು ದುಡ್ಡುಗಂತ ಹೆಚ್ಚಾಗಿ ಒಂದು ದೊಡ್ಡ ಚಿತ್ರ ಅದು ಅಮರ್ ಶಿಲ್ಪಿ ಜಕಣಾಚಾರಿ ಪಿಕ್ಚರ್ ಆದಮೇಲೆ ದೊಡ್ಡದಕ್ಕಿಂತ ಮೊದಲಿಂದನೂ ದೊಡ್ಡದೇ ಅದು. ಅದೇ ಅಂತ ಮಿಸ್ ಆಗೋಯ್ತು ಅದು. ನಮಗೆಲ್ರಿಗೂ ಬೇಜಾರೇನೆ ಅದು ಅವತ್ತಿನ ದಿವಸ. ಹಂಗಾಗಿ ಅಷ್ಟೇ ನಮ್ಗೆ ಗೊತ್ತಿರಲಿಲ್ಲ, ಆದರೂ ಬೇಜಾರೇ. ಬಟ್ ಪಿಕ್ಚರ್ ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ಕೆಲವ್ರಿಗೆ ಮಾತ್ರ ಗೊತ್ತಿತ್ತು ಇದು ಅಣ್ಣವ್ರು ಮಾಡಬೇಕಾಗಿತ್ತು ಅಂತ, ಕೆಲವ್ರಿಗೆ ಭಾಳ ಜನಕ್ಕೆ ಗೊತ್ತಿಲ್ಲ. ಈ ಪಿಕ್ಚರ್ ಆಯಿತು, ಅದ್ಧೂರಿ ಆಗೋಯ್ತು. ಆಮೇಲೆ ಕೋರ್ಸ್ ಮೈಲ್ ಸ್ಟೋನ್ ಅದು ಅಮರ್ ಶಿಲ್ಪಿ ಜಕಣಾಚಾರ್ಯ. ಅದೇನೆ
ಅಲ್ಲ ನೆಕ್ಸ್ಟು ಈ ಥರ ಮಾಡಿದ್ರಲ್ಲ ಅಂದ್ಬಿಟ್ಟು ಕೆಲವು ಪಿಕ್ಚರ್ಗಳಾದಮೇಲೆ ಪುನಃ ರಂಗ ಅವರು ಅವ್ರನ್ನ ಕರೆದ್ರು, ಅಣ್ಣವ್ರು ಮಾಡಿದ್ರು. ಆಮೇಲೆ ಇನ್ನೊಂದು ಪಿಕ್ಚರು ಮಿಸ್ಟರ್ ರಾಜ್ಕುಮಾರ್ ಅಂತಾನೆ ಒಂದು ಪಿಕ್ಚರ್ ಟೈಟ್ಲ್ ಇಟ್ಟರು, ಅದೆಲ್ಲ ಅಣ್ಣವರೇ ಮಾಡಿದ್ರು. ಆಮೇಲೆ ಇನ್ನೊಂದು ಕೆಲವು ದಿವಸಗಳಾದ ಮೇಲೆ ರಂಗ ಅವರು ಅಂತ ಉತ್ತಮ ಸ್ಥಿತಿಲಿ ಇಲ್ಲದೆ ಇದ್ದಾಗ ಸ್ಟುಡಿಯೋ ಲೀಸ್ ಕೊಡಬೇಕಾಯ್ತು. ಆಮೇಲೆ ಬೆಂಗಳೂರಿಗೆಲ್ಲೇ ಬಂದು ಲ್ಯಾಬ್ರೇಟ್ರಿ ಅದು ಇದು ಎಲ್ಲನೂ ಪ್ರಾರಂಭ ಮಾಡಿದ್ರು. ಯಾವುದೂ ಸರಿಯಾಗಿ ಬರಲಿಲ್ಲ, ಏನಿಲ್ಲ. ಆಮೇಲೆ ಅವ್ರಿಗೇನೆ ಒಂದು ಕಾಲ್ ಶೀಟ್ ಕೇಳಿದ್ರು. ರಾಜ್ಕುಮಾರ್ ತುಂಬ ಮೇಲೊಟ್ಟೋಗಿದ್ರು, ತುಂಬ ಒಳ್ಳೆ ಹೆಸರು ಮಾಡಿದ್ರು. ಯಾರು ರಾಜ್ಕುಮಾರ್ ಪಾರ್ಟ್ ಮಾಡ್ತಾರೆ ಅಂದರೆ ಡಿಸ್ಟ್ರಿಬ್ಯೂಟರ್ ತೊಗೊಳಕ್ಕೆ ತಯಾರಾಗಿರ್ತಿದ್ರು. ಅಂಥ ಪೀರಿಯಡಲ್ಲಿ ಇವರು ಕಾಲ್ ಶೀಟ್ ಕೊಟ್ಟರು ರಂಗ ಅವ್ರಿಗೆ ಕಾಲ್ ಶೀಟ್ ಕೊಟ್ಟರೆ ಪಾಪ ಅವರು ಪಿಕ್ಚರ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಬಂಡವಾಳ ಇಲ್ಲ, ಸೊ ಬೇರೆ ವಿಧಿನೇ ಇಲ್ಲ. ಸೊ ಏನು ಮಾಡಿದ್ರು, ಅವು ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದಿದ್ದಕ್ಕೆ ರಾಜ್ಕುಮಾರ್ ಸರ್ ಏನು ಮಾಡಿದ್ರು ಅಂದರೆ, ಇವನು ಕೆಲಸ ಮಾಡಿ ಇದನ್ನು ಕೊಟ್ಬಿಡಿ, ನಿಮ್ಮ ಕಾಲ್ ಶೀಟ್ನ ಬೇರೆಯವ್ರಿಗೆ ಕೊಟ್ಬಿಡಿ, ನಾ ಬೇರೆಯವ್ರಿಗೆ ಮಾಡ್ತೀನಿ, ಅದೇನು ದುಡ್ಡು ಬರುತ್ತೋ ಅದನ್ನು ಇದು ಮಾಡಿ ಹಂಚ್ಕೊಂಬಾಡಿ ಅಂತ. ಸೊ ಕಾಲ್ ಶೀಟ್ನ ಮಾರಿ ಆ ದುಡ್ಡು ಬಂತು. ಆ ದುಡ್ಡು ಬಂದಿದ್ದರಲ್ಲಿ ಅವರು ಅಣ್ಣವ್ರ ಜೊತೆ 3 ಜನ ಪ್ರೊಡಕ್ಷನ್ ಕೆಲಸ ಮಾಡೋರು, ರಾಮಣ್ಣ, ಶಿವಾಜಿ, ಇನ್ನೊಬ್ರು ಯಾರೋ ನಾನು ಮರ್ತುಬಿಟ್ಟಿದ್ದೀನಿ. ಸೊ ಈ 3 ಜನಕ್ಕೆ ಆ ದುಡ್ಡನ್ನ ಹಂಚಿದ್ರು. ಈ ಯಾರು ವಿಕ್ರಮ್ ಶ್ರೀನಿವಾಸನ್ ಅವರು ತಗೊಂಡು ಅವ್ರು ಪಿಕ್ಚರ್ ಮಾಡಿದ್ರು, ಅದು ಅದ್ದೂರಿಯಾಗಿ ಹೋಯಿತು. ಈ ರಂಗ ಅವ್ರು ಮಾಡೋಕ್ಕಾಗಲಿಲ್ಲ, ಅವ್ರ ಹತ್ರನೇ ಮ್ಯಾನೇಜರ್ ಆಗಿದ್ದವರು ವಿಕ್ರಮ್ ಶ್ರೀನಿವಾಸ್. ಅದು ಯಾಕೆ ವಿಕ್ರಮ್ ಶ್ರೀನಿವಾಸ್ ಅಂದರೆ ವಿಕ್ರಮ್ ಸ್ಟುಡಿಯೋಸನ್ನು ನೋಡ್ಕೋತಾ ಇದ್ದಿದ್ದು ಅವರೇ ಮ್ಯಾನೇಜರ್ ಚೆನ್ನೈ. ಅದಕ್ಕೆ ವಿಕ್ರಮ್ ಶ್ರೀನಿವಾಸ್ ಅಂತಲೇ ಇತ್ತು. ಅವ್ರು ತೊಗೊಂಡ್ರು. ಅವ್ರು 2-3 ಪಿಕ್ಚರ್ ಅಣ್ಣವ್ರ ಜೊತೆ ಮಾಡಿ ಎಲ್ಲ ಕೆಲಸನೂ ಅದು ಅಣ್ಣವ್ರದ್ದು ಎಲ್ಲ. ಆಮೇಲೆ ಅವ್ರು ನೋಡೋಕ್ಕೆ ಶುರು ಮಾಡಿದ್ರು, ಬೇಕಾಷ್ಟು ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡಿದ್ರು ಅವರು. ಆಗದೆ ಇದ್ದದ್ದು ಕೆಲಸ ಏನಾದ್ರು ಇದ್ದರೆ ಅದು ವಿಕ್ರಮ್ ಶ್ರೀನಿವಾಸ್ಗೆ ಹೇಳ್ಬಿಟ್ರೆ ಆಗೋಗ್ಬಿಡುತ್ತೆ ಅನ್ನೋ ಲೆವೆಲ್ಗೆ ವಿಕ್ರಮ್ ಶ್ರೀನಿವಾಸ್ ಬೆಳೆದ್ರು. ಬಹಳ ಚಾಕಚಕ್ಯತೆ ಇರೋ ವ್ಯಕ್ತಿ ಅವರು. ಒಂದು ಫಿಲಮ್ ಸ್ಕೇರ್ ಸಿಟಿ ಬಂದ್ಬಿಡ್ತು, ಅವರು ಜೋಬಲ್ಲಿ 100-200 ರೂಪಾಯಿ ನೋಟ್ ಇಟ್ಕೊಂಡ್ಬಿಟ್ಟು ಅದನ್ನು ಖರ್ಚು ಮಾಡ್ದೇನೆ ಶೂಟಿಂಗ್ ಮಾಡೋರು ಅವರು. ಎಲ್ಲರೂ ಅದೇ ಹೇಳ್ತಾ ಇದ್ದಿದ್ದು, ವಿಕ್ರಮ್ ಶ್ರೀನಿವಾಸ್ ಬಿಡಪ್ಪ, 100 ರೂಪಾಯಿ ಜೋಬಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ, ಬೆಳಗ್ಗಿಂದ ಸಾಯಂಕಾಲದವರೆಗೂ ಈ ತೋರಿಸಿನೇ ಶೂಟಿಂಗ್ ಮುಗಿಸ್ಬಿಟ್ಟು ಆ 100 ರೂಪಾಯಿನ ಮನೆಗೆ ತೊಗೊಂಡೋಗ್ತಾರೆ ಅಂತ. ಅಷ್ಟು ಇಂಟೆಲಿಜೆಂಟು. ರಾಜ್ಕುಮಾರ್ಗೆ ಬಲಗೈ ಆಗಿದ್ದರು, ಪಾರ್ವತಮ್ಮನವ್ರಿಗೆ ಬಲಗೈ ಆಗಿದ್ದರು. ಆಮೇಲೆ ಐ ಥಿಂಕ್ ಶಂಕರ್ ಗುರುನೋ ಏನೋ ಯಾವುದೋ ಸಿಲ್ವರ್ ಜೂಬಿಲಿ ಫಂಕ್ಷನ್ ಮಾಡುವಾಗ ಆ ವಿಕ್ರಮ್ ಶ್ರೀನಿವಾಸ್ ಮಗ ಆಮೇಲೆ ಉದಯ್ ಶಂಕರ್ ಮಗ ಇಬ್ಬರು ಕೂಡ ಇದಕ್ಕೆ ಬರ್ತಾಯಿದ್ರು, ಬೆಂಗಳೂರಿಗೆ ಬರ್ತಾಯಿದ್ರು ಮದ್ರಾಸಿಂದ. ಇದರ ಹತ್ರ ಹೊಸಕೋಟೆನೋ ಯಾವುದೋ ಇದರ ಹತ್ರ ಬ್ರಿಡ್ಜ್ ಹತ್ರ, ಅದು ಬೆಳಗಿನ ಜಾವ ಅಂತ ಕಾಣಿಸುತ್ತೆ, ಡ್ರೈವರ್ಗೇನೋ ಇದಾಗಿ ಡಿಕ್ಕಿ ಹೊಡೆದು ಎಸ್ ಎ ಗೋವಿಂದರಾಜ್ ಇಬ್ಬರೂ ಡ್ರೆಸ್ ಹತ್ತೋರು. ಒಂದು ವಿಕ್ರಮ್ ಶ್ರೀನಿವಾಸ್ ಮಗ, ಉದಯ್ ಶಂಕರ್ ಮಗ. ಅವನು ಪಾರ್ಟ್ ಮಾಡ್ತಾ ಇದ್ದ, ಅವನ ಪ್ರೊಡಕ್ಷನ್ ಅದನ್ನೆಲ್ಲ ನೋಡ್ಕೋತಾ ಇದ್ದ. ಪಿಕ್ಚರ್ ಅದ್ದೂರಿಯಾಗಿ ಸಿಲ್ವರ್ ಜೂಬ್ಲಿ ಫಂಕ್ಷನ್ಗೆ ಬರಬೇಕಾಗಿದ್ದು ಇಬ್ಬರು, ಒಬ್ಬ ನಟ, ಇನ್ನೊಬ್ಬ ಇವನು ನಂಜುಂಡಿ ಕಲ್ಯಾಣನ. ಸೊ ಇಬ್ಬರು ಆ ಥರ ಆಗೋಯ್ತು. ಸೊ ಈ ಥರ ಕೆಲವು ಸತಿ ಏನೇನೋ ಆಗೋಗುತ್ತೆ, ಎಲ್ಲೋ ಹೋಗ್ತಾ ಎಲ್ಲೋ ಬಂದು ಏನೋ ಆಗೋಯ್ತಾಗೆ ನಂದು. ನಾನು ನಿಮ್ಗೆ ಹೇಳ್ತಾ ಇದ್ದಿದ್ದು, ಎಲ್ಲೋ ಹೋಗಿದ್ದೆ, ಎಲ್ಲೋ ಬಂದೆ, ಏನೋ ಮಾಡಿದೆ, ಏನೋ ಬಂದು ಯಾವುದೋ ಹೀಗೆ ನಂದು ಈಗ ನಿರ್ದಿಷ್ಟವಾದ ಗುರಿ ಅಂತ ಹೋಗಲ್ಲ. ಬಟ್ ಅಲ್ಲಿಂದ ಅಲ್ಲಿಗೆ ಲಿಂಕ್ ಆಗುತ್ತೆ. ಆ ಲಿಂಕಲ್ಲೂ ಕೂಡ ಇಂಟ್ರೆಸ್ಟಿಂಗಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ.